ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಕಳೆದೊಂದು ತಿಂಗಳಿನಿಂದ ಗಣಿ ಕಂಪನಿಗಳಿಗೆ ಸರ್ವೆ ಕಾರ್ಯ ನಡೆಸಿದ ಸಿಇಸಿ ತಂಡ 14 ಗಣಿ ಕಂಪನಿಗಳಿಗೆ ಸರ್ವೆ ಕಾರ್ಯ ಮುಗಿಸಿದೆ. ಹೊಸಪೇಟೆ, ಸಂಡೂರು ಮತ್ತು ಬಳ್ಳಾರಿಯಲ್ಲಿ 14 ಗಣಿ ಕಂಪನಿಗಳಿಗೆ ಸರ್ವೆ ನಡೆಸಿದ ತಂಡ ಇವತ್ತು 3 ಗಣಿ ಕಂಪನಿಗಳಿಗೆ ಪುನರ್ ಪ್ರಾರಂಭಿಸುವಂತೆ ಆದೇಶವನ್ನು ನೀಡಿದೆ. ಸರ್ವೆ ನಡೆಸಿದ ಬಳಿಕ ಯಾವುದೇ ಲೋಪಗಳು ಕಂಡುಬಾರದ ಕಾರಣ ಸಂಡೂರಿನ ಬಿ ಕುಮಾರಗೌಡ ಮೈನಿಂಗ್ ಕಂಪನಿ, ವಿಎನ್ಕೆ ಮೆನನ್ ಗಣಿ ಕಂಪನಿ ಮತ್ತು ವೆಸ್ಕೋ ಕಂಪನಿಗಳಿಗೆ ಪುನಃ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ಆದೇಶ ನೀಡಿದೆ ಅಂತ ಇಲಾಖೆಯ ಉಪನಿರ್ದೇಶಕ ಡಾ ಶಂಕರ್ ತಿಳಿಸಿದ್ದಾರೆ. ಸರ್ವೆ ಮುಗಿದಿರುವ ಇನ್ನೂ 11 ಗಣಿ ಕಂಪನಿಗಳ ಸ್ಥಗಿತದ ಆದೇಶ ಮುಂದುವರಿಯಲಿದೆ ಅಂತ ಅವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಸಿಇಸಿ ತಂಡ ಸುಮಾರು 1 ತಿಂಗಳಿಂದ ಇಲ್ಲಿ ಸರ್ವೆ ಕಾರ್ಯವನ್ನ ನಡೆಸಿತ್ತು. ಇದು ಫಲಶ್ರುತಿ ಕಂಡಿದೆಯಾ? ಹೌದು ಶ್ವೇತಾ, ಇದು ಫಲಶ್ರುತಿ ಕಂಡಿದೆ ಅಂತಾನೆ ಹೇಳ್ಬೇಕಾಗಿದೆ. ಇವರು ಆರಂಭಕ್ಕೂ ಮುನ್ನ 99 ಗಣಿ ಕಂಪನಿಗಳಿಗೆ ಇವರು ಸರ್ವೆಗೆ ಅಡ್ಡಿ ಆಗುತ್ತೆ ಹಿನ್ನೆಲೆಯಲ್ಲಿ 99 ಗಣಿ ಕಂಪನಿಗಳಿಗೆ ಸ್ಥಗಿತ ಆರ್ಡರ್ ನೀಡಿದ್ದರು. ಈಗಾಗಲೇ 1 ತಿಂಗಳಲ್ಲಿ 14 ಗಣಿ ಕಂಪನಿಗಳಿಗೆ ಪರಿಶೀಲನೆ ನಡೆಸಿದ ನಂತರ ಈಗ ಕ್ರಮಬದ್ಧವಾಗಿ ಮತ್ತು ಶಿಸ್ತುಬದ್ಧವಾಗಿ ಇರ್ತಕ್ಕಂಥ 3 ಗಣಿ ಕಂಪನಿಗಳಿಗೆ ಮತ್ತೆ ಪುನರ್ ಪ್ರಾರಂಭ ಮಾಡಲು ಆದೇಶ ನೀಡಿದೆ. ಮತ್ತು ಈ 11 ಗಣಿ ಕಂಪನಿಗಳು ಅವರ ಲೋಪದೋಷ ಕಂಡು ಬಂದ ಕಾರಣವಾಗಿ ಈ 11 ಗಣಿ ಕಂಪನಿಗಳಿಗೆ ಸ್ಥಗಿತ ಆದೇಶವನ್ನು ಮುಂದುವರಿಸಿದೆ. ಶ್ವೇತಾ, ಧನ್ಯವಾದ ನರಸಿಂಹಮೂರ್ತಿ ಎಲ್ಲ ಮಾಹಿತಿಗಾಗಿ. 1 ತಿಂಗಳಿಂದ ಸರ್ವೆ ನಡೆಸಿದಂತಹ ಸಿಇಸಿ ತಂಡ 3 ಕಂಪನಿಗಳಿಗೆ ಸ್ಥಗಿತದ ಆದೇಶವನ್ನು ನೀಡಿತು. ಆದೇಶವನ್ನು ಹಿಂಪಡೆದಿದೆ. ಮತ್ತೊಮ್ಮೆ ಗಣಿಗಾರಿಕೆ ಪುನರಾರಂಭಿಸಬಹುದು ಅನ್ನುವಂಥ ಆದೇಶ ನೀಡಿದೆ. ಜೊತೆಗೆ ಉಳಿದ ಕಂಪನಿಗಳಿಗೆ ಸ್ಥಗಿತದ ಆದೇಶ ಮುಂದುವರಿಯಲಿದೆ ಅಂತ ಸಿಇಸಿ ತಂಡ ಅಭಿಪ್ರಾಯಪಟ್ಟಿದೆ. ಭೂಗತ ಲೋಕ ಮತ್ತೆ ಸದ್ದು ಮಾಡಿದೆ. ಮಂಗಳೂರು ಜೈಲಿನಲ್ಲೇ ಭೂಗತ ಪಾತಕಿಯೊಬ್ಬನನ್ನ ಹತ್ಯೆ ಮಾಡುವ ಸಂಚು ವಿಫಲವಾಗಿದೆ. 2009ರಲ್ಲಿ ಹಿಂದೂ ನಾಯಕರ ಹತ್ಯೆಗೆ ಸಂಚು ರೂಪಿಸಿದ್ದ ರಶೀದ್ ಮಲಬಾರಿಗೆ ಸ್ಕೆಚ್ ಹಾಕಿರುವ ಘಟನೆ ಮಂಗಳೂರು ಕಾರಾಗೃಹದಲ್ಲಿ ನಡೆದಿದೆ. ಸ್ವತಃ ಮಲಬಾರಿಯೇ ಈ ವಿಷಯ ತಿಳಿಸಿದ್ದಾನೆ. ಮಂಗಳೂರು ಜೈಲಿನಲ್ಲಿ ಇದ್ದುಕೊಂಡೇ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಲಭ್ಯವಾಗಿದೆ. ಮಂಗಳೂರು ಜೈಲಿನಲ್ಲಿ ಭೂಗತ ಪಾತಕಿ ರಶೀದ್ ಮಲಬಾರಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ವಿಷಯ ಬಹಿರಂಗವಾಗಿದೆ. ಸ್ವತಃ ರಶೀದ್ ಮಲಬಾರಿಯೇ ಈ ಆತಂಕಕಾರಿ ವಿಷಯವನ್ನ ಬಯಲು ಮಾಡಿದ್ದಾನೆ. ಭೂಗತ ಪಾತಕಿ ಛೋಟಾ ಶಕೀಲ್ನ ಸಹಚರನಾದ ರಶೀದ್ ಮಲಬಾರಿ ಕಳೆದ ಲೋಕಸಭಾ ಚುನಾವಣೆ ವೇಳೆ ತನ್ನ ಸಹಚರರ ಜೊತೆ ವರುಣ್ ಗಾಂಧಿ ಮತ್ತು ಪ್ರಮೋದ್ ಮುತಾಲಿಕ್ ಹತ್ಯೆಗೆ ಸಂಚು ರೂಪಿಸಿದ್ದ. ಈ ಆರೋಪದಲ್ಲೇ 2009ರ ಮಾರ್ಚ್ 29ರಂದು ಕಾಸರಗೋಡಿನಲ್ಲಿ ಮಲಬಾರಿಯನ್ನ ಬಂಧಿಸಲಾಗಿತ್ತು. ಕಳೆದ 2 ವರ್ಷಗಳಿಂದ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದ. ಮಂಗಳೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಮರಳುತ್ತಿದ್ದಾಗ ಈ ಹೇಳಿಕೆ ನೀಡಿದ್ದಾನೆ. ಇವತ್ತು ಬೆಳಗ್ಗೆ 9:45 ನನ್ನ ಮೇಲೆ ಅಟ್ಯಾಕ್ ನಡೆದಿದೆ. ಸುಳ್ಯದ ರಾಮಕೃಷ್ಣ ಕೊಲೆ ಪ್ರಕರಣದ ಆರೋಪಿ ಶರಣ್ ಈ ಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಹೇಳಿರುವ ಮಲಬಾರಿ ಜೈಲಿನಲ್ಲಿ ಮಾರಕಾಸ್ತ್ರಗಳನ್ನು ದಾಸ್ತಾನು ಮಾಡಲಾಗಿದೆ ಎಂಬ ಸ್ಫೋಟಕ ವಿಷಯವನ್ನ ಬಯಲು ಮಾಡಿದ್ದಾನೆ. सुप्रीडेंट है जेल का, वो बिल्कुल उसके ऊपर कुछ भी कार्रवाई नहीं कर रहा है. बाहर का सर्चिंग 1 जून को उधर आया था, उसको सर्चिंग होने के बाद भी कुछ भी नहीं हुआ. मंगलूर जेल के अंदर वेपन है. ಮಲಬಾರಿ ಮೇಲಿನ ಹಲ್ಲೆ ಮತ್ತು ಆತನ ಹೇಳಿಕೆ ಬಗ್ಗೆ ಆತನ ಕುಟುಂಬವು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. मेरे अंकल रशीद मलबारी के ऊपर जेल के अंदर अटैक हुआ है. शरद नाम के आदमी ने अटैक किया है. वो क्यों किया है, काय के लिए किया है, नहीं मालूम. और अभी अंकल बता रहे थे क्या जेल के अंदर वेपन भी आया है उनके ऊपर अटैक के लिए. ರಶೀದ್ ಮೇಲೆ ಅಟ್ಯಾಕ್ ಮಾಡಿರುವುದರ ಹಿಂದೆ ವ್ಯವಸ್ಥಿತ ಸಂಚಿದೆ. ಆದರೆ ಜೈಲರ್ ಈ ಪ್ರಕರಣವನ್ನ ಅಷ್ಟೇನು ಗಂಭೀರವಾಗಿ ಪರಿಗಣಿಸಿಲ್ಲ. ವೆಪನ್ಸ್ ಇದೆ ಅಂತ ಹೇಳೋದು ಅದು ಸುಳ್ಳು. ಅದು ಯಾಕಂದರೆ ಈಗಾಗಲೇ ಪೊಲೀಸ್ ಆಫೀಸರ್ 2 ಸಲ ಸರ್ಚ್ ಮಾಡಿದ್ದಾರೆ. ಯಾವುದೋ ವೆಪನ್ಸ್ ಯಾವುದೂ ಸಿಕ್ಕಿಲ್ಲ. ಸೆಕ್ಯೂರಿಟಿ ದೃಷ್ಟಿಯಿಂದ ಇವು ಮಲ್ಬಾರಿನ ಒಳಗಡೆ ಲಾಕ್ನಲ್ಲಿದ್ದ. ಅವನು ಊಟ ತಗೊಳ್ಳೋ ಟೈಮಲ್ಲಿ ಹೊರಗಡೆ ಬಂದು ಇವನಿಗೇನೋ ಅವಾಚ್ಯ ಶಬ್ದದಿಂದ ಬೈದಿದ್ದಾನಂತೆ. ಮಲಬಾರಿ ಪರ ವಕಾಲತ್ತು ವಹಿಸಿದ ಎಂಬ ಏಕೈಕ ಕಾರಣಕ್ಕೆ 2009ರ ಏಪ್ರಿಲ್ 9ರಂದು ವಕೀಲ ನೌಶಾದ್ನನ್ನ ಶೂಟೌಟ್ ಮಾಡಿ ಹತ್ಯೆ ಮಾಡಲಾಗಿತ್ತು. ಮಲಬಾರಿಯನ್ನ ಮುಗಿಸಲು ಹಲವು ಬಾರಿ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಕೋಮು ದ್ವೇಷದ ಈ ಕೃತ್ಯವನ್ನ ತಡೆಯಲು ಪೊಲೀಸರು ಗಂಭೀರ ಪ್ರಯತ್ನ ನಡೆಸಬೇಕಾಗಿದೆ.
ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.